ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಖಾಕಿ ಮುಂದೆ ಆರೋಪಿ ಪಲ್ಲವಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮನ್ನೇ ಕೊಲೆ ಮಾಡಲು ಓಂ ಪ್ರಕಾಶ್ ಯತ್ನ ನಡೆಸಿದ್ರು. ಈ ವೇಳೆ ನಮ್ಮನ್ನ ಉಳಿಸಿಕೊಳ್ಳಲು ನಾವು ಹೋರಾಡಿದ್ವಿ. ಪೊಲೀಸರ ಮುಂದೆ ಕೊಲೆ ಆರೋಪಿ ಪಲ್ಲವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಖಾಕಿ ಮುಂದೆ ಆರೋಪಿ ಪಲ್ಲವಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು. ಪೊಲೀಸರ ಮುಂದೆ ಕೊಲೆ ಆರೋಪಿ ಪಲ್ಲವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ ಒಂದು ವಾರದಿಂದ ಮನೆಯಲ್ಲಿ ಜಗಳ ನಡೀತಾ ಇತ್ತು. ಮನೆಯಲ್ಲಿ ಪದೇ ಪದೇ ಗನ್ ತಂದು ಹೆದರಿಸ್ತಾ ಇದ್ರಂತೆ. ನನಗೆ ನನ್ನ ಮಗಳಿಗೆ ಶೂಟ್ ಮಾಡೋದಾಗಿ ಬೆದರಿಕೆ ಹಾಕ್ತಾ ಇದ್ರು ಅಂತ ಹೇಳಿ ವಿಚಾರಣೆ ಸಂದರ್ಭದಲ್ಲಿ ಆರೋಪಿ ಪಲ್ಲವಿ ಹೇಳಿಕೆಯನ್ನ ಕೊಟ್ಟಿರೋದನ್ನ ಗಮನಿಸ್ತಾ ಇದ್ದೀವಿ. ಪೊಲೀಸರ ಮುಂದೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಮುಂದೆ ಕೊಲೆ ಆರೋಪಿ ಪಲ್ಲವಿ ಹೇಳಿಕೆಯನ್ನ ಕೊಟ್ಟಿರೋದು. ಕಳೆದ ಒಂದು ವಾರದಿಂದ ಮನೆಯಲ್ಲಿ ಜಗಳ ನಡೀತಾ ಇತ್ತು. ಮನೆಯಲ್ಲಿ ಪದೇ ಪದೇ ಗನ್ ತಂದು ಹೆದರಿಸ್ತಾ ಇದ್ರು. ನನಗೂ ನನ್ನ ಮಗಳಿಗೂ ಶೂಟ್ ಮಾಡೋದಾಗಿ ಬೆದರಿಸ್ತಾ ಇದ್ರು. ಬೆಳಗ್ಗೆಯಿಂದ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಜಗಳ ನಡೀತಾನೇ ಇತ್ತು. ಮಧ್ಯಾಹ್ನದ ವೇಳೆ ನಮ್ಮ ಜಗಳ ವಿಕೋಪಕ್ಕೆ ತಿರುಗಿತ್ತು. ನಮ್ಮನ್ನೇ ಕೊಲೆ ಮಾಡಲು ಓಂ ಪ್ರಕಾಶ್ ಪ್ರಯತ್ನವನ್ನು ನಡೆಸಿದ್ರು. ಈ ವೇಳೆ ನಮ್ಮನ್ನು ಉಳಿಸಿಕೊಳ್ಳಲು ನಾವು ಹೋರಾಡಿದ್ವಿ. ಪೊಲೀಸರ ಮುಂದೆ ಕೊಲೆ ಆರೋಪಿ ಪಲ್ಲವಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ. ಡಿಜಿಪಿ ಓಂ ಪ್ರಕಾಶ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಏನಾಯಿತು, ಹಾಗಾದರೆ ಯಾಕೆ ಈ ರೀತಿಯಾಗಿ ಬರ್ಬರವಾಗಿ ಚುಚ್ಚಿ ಕೊಲೆ ಮಾಡಿದ್ದಾರೆ ಅವರ ಪತ್ನಿ ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಪ್ರಶ್ನೆ ಕಾಡ್ತಾ ಇತ್ತು. ಯಾಕೆಂತ ಹೇಳಿದರೆ ಒಳ್ಳೆಯ ಕುಟುಂಬ, ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಸುಖಕರವಾಗಿದ್ದಾರೆ. ಆದರೆ ಮನೆಯಲ್ಲಿ ಮಾತ್ರ ಜಗಳ, ಪ್ರತಿನಿತ್ಯ ವಿನಾಕಾರಣ ಜಗಳ ನಡೀತಾ ಇತ್ತಂತೆ. ಯಾವುದೋ ಒಂದು ವಿಚಾರಕ್ಕೆ ಪ್ರತಿನಿತ್ಯವೂ ಕೂಡ ಜಗಳ ನಡೀತಾನೇ ಇತ್ತು. ಹಾಗಾಗಿನೇ ಪಲ್ಲವಿಯವರ ಹೇಳಿಕೆ ಪ್ರಕಾರ ಪಲ್ಲವಿಯವರನ್ನು, ಅವರ ಮಗಳನ್ನು ಕೊಲೆ ಮಾಡೋದಕ್ಕೆ ಓಂ ಪ್ರಕಾಶ್ ಅವರು ಪ್ಲಾನ್ ಮಾಡಿದ್ರಂತೆ. ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಓಂ ಪ್ರಕಾಶ್ ಕೊಲೆ ಸ್ಟೋರಿ. ಪಕ್ಕಾ ಸಿನಿಮಾ ಶೈಲಿಯಲ್ಲೇ ಪ್ಲಾನ್. ಓಂ ಪ್ರಕಾಶ್ ಭೀಕರ ಕೊಲೆ ಆಗಿದೆ. ಖಾಕಿ ವಿಚಾರಣೆಯಲ್ಲಿ ಬಯಲಾಗ್ತಾ ಇದೆ ಸ್ಫೋಟಕ ಮಾಹಿತಿ. ಮನೆಯಲ್ಲಿ ಶೋಧದ ವೇಳೆ FSL ಟೀಮ್ಗೆ ಸಿಕ್ಕಿದ್ದು 2 ಚಾಕು. ಕೊಲೆಗೆ ಬಳಸಿದ್ದು ಒಂದಲ್ಲ 2 ಶಾರ್ಪ್ ಚಾಕುಗಳು. 2 ಹರಿತವಾದ ಚಾಕುವಿನಿಂದ ಚುಚ್ಚಿ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಲಾಗಿದೆ. ಬೆಡ್ರೂಮ್ನ ಮೇಲೆ ಕೈಕಾಲು ಕಟ್ಟಿ ಚುಚ್ಚಿ ಕೊಲೆ ಮಾಡಲಾಗಿದೆ. ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಕೊಲೆ ಸ್ಟೋರಿ. ಓಂ ಪ್ರಕಾಶ್ ಕೊಲೆ ಸ್ಟೋರಿ ಪಕ್ಕಾ ಸಿನಿಮಾ ಶೈಲಿಯಲ್ಲೇ ಪ್ಲಾನ್ ಮಾಡಿ ಓಂ ಪ್ರಕಾಶ್ ಅವರನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಬ್ರೂಟಲ್ ಮರ್ಡರ್. ಖಾಕಿ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿ ಒಂದೊಂದೇ ಬಯಲಾಗ್ತಾ ಇದೆ. ಮನೆಯಲ್ಲಿ ಶೋಧದ ವೇಳೆ FSL ಟೀಮ್ಗೆ 2 ಚಾಕು ಸಿಕ್ಕಿದಾವೆ. ಕೊಲೆಗೆ ಬಳಸಿದ್ದು ಒಂದಲ್ಲ 2 ಶಾರ್ಪ್ ಚಾಕುಗಳನ್ನ, 2 ಹರಿತವಾದ ಚಾಕುಗಳಿಂದ ಚುಚ್ಚಿ ಓಂ ಪ್ರಕಾಶ್ ಕೊಲೆ ಮಾಡಲಾಗಿದೆ. ಬೆಡ್ರೂಮ್ನ ಮೇಲೆ, ಬೆಡ್ ಮೇಲೆ ಅನಿಸುತ್ತೆ, ಕೈಕಾಲು ಕಟ್ಟಿ ಚುಚ್ಚಿ ಕೊಲೆ ಮಾಡಿ ಹಾಕಿದ್ದಾರೆ. ತಾಯಿ ಪಲ್ಲವಿ ಹಾಗೂ ಮಗಳಿಂದಲೂ ಕೂಡ ಚುಚ್ಚಿ ಕೊಲೆ ಮಾಡಲಾಗಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್. ನಿಜಕ್ಕೂ ಕೂಡ ಒಂದು ಟ್ವಿಸ್ಟ್ ಸಿಗ್ತಾ ಇರೋದು, ಅಂದರೆ ಏನು ಕಾರಣ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು, ಯಾಕಪ್ಪ ಹಿಂಗಾಗ್ಬಿಡ್ತು ಅಂತ ಹೇಳಿ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮು, ಪ್ರಮುಖವಾಗಿ ಈಗಾಗಲೇ ಓಂ ಪ್ರಕಾಶ್ ಅವರ ಮೃತದೇಹವನ್ನ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕಳಿಸಿರುವಂತದ್ದು. ಈಗ ಸಮಯದ ಅಭಾವವಾಗಿರುವುದಾಗಿ ಬೆಳಗ್ಗೆ ಸರಿಸುಮಾರು 10 ಗಂಟೆಗೆ ಮರಣೋತ್ತರ ಪರೀಕ್ಷೆಯು ಕೂಡ ಆಗಲಿದೆ. ಪ್ರಮುಖವಾಗಿ ಈಗಾಗಲೇ
FSL ಅಧಿಕಾರಿಗಳು ಬಂದು ಈಗಾಗಲೇ ಕೂಡ ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದೆಡೆ ಪೊಲೀಸರು ಕೂಡ ಈ ಕಡೆ ಆರೋಪಿಗಳ ಹೇಳಿಕೆಯನ್ನ ಕೂಡ ಪಡೆದುಕೊಂಡಿರುವಂತದ್ದು. ಜೊತೆಗೆ ಅವರ ಮಗನಿಂದನೇ ದೂರನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಈ ಸದ್ಯಕ್ಕೆ HSR ಲೇಔಟ್ ಪೊಲೀಸರು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸದ್ಯಕ್ಕೆ ಕೆಲವೊಂದಿಷ್ಟು ಮಾಹಿತಿಗಳು ನಮಗೆ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಓಂ ಪ್ರಕಾಶ್ ರಾವ್ ಅವರನ್ನ ಮೇಲೆ ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಪ್ರತಿನಿತ್ಯವಾಗಿ ಇದೇ ರೀತಿಯಾಗಿ ಜಗಳ ಆಗ್ತಾ ಇತ್ತು. ಗನ್ ಅನ್ನ ಇಟ್ಟು ಸಾಯಿಸೋದಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ರು ಓಂ ಪ್ರಕಾಶ್ ಅವರನ್ನು ಅಂತ ನಿಟ್ಟಿನಲ್ಲಿ ಕೂಡ ಅವರ ಪತ್ನಿ ಈಗಾಗಲೇ ಕೂಡ ಹೇಳಿಕೆಯಲ್ಲಿ ಹೇಳಿರುವಂತದ್ದು. ಅದೇ ರೀತಿಯಾಗಿ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನದ ಸಮಯದಲ್ಲಿ ಅದೇ ರೀತಿಯಾಗಿ ವಾದ ಪ್ರತಿವಾದ ಆಗ್ತಾ ಇರುತ್ತೆ. ಅಂದ್ರೆ ಇಬ್ಬರ ನಡುವೆ ಮಾತಿನ ವಿವಾದಗಳು ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಅದು ಏಕಾಏಕಿ ಖಾರದ ಪುಡಿ ಎರಚಿ ತದನಂತರವಾಗಿ ಅಡಿಗೆಗೆ ಬಳಸುವಂತ ಎಣ್ಣೆ ಏನಿರುತ್ತೆ ಎಣ್ಣೆನ ಹಾಕಿ ತದನಂತರವಾಗಿ ಬೆಡ್ ಸೀಟ್ ನಲ್ಲಿ ಅವರನ್ನ ಸುತ್ತಿ ಚಾಕುವಿನಿಂದ ಸರಿಸುಮಾರು 8 ರಿಂದ 10 ಬಾರಿ ಎದೆ ಮತ್ತು ಹೊಟ್ಟೆ ಭಾಗಕ್ಕೆ ಹಿಡಿದಿರುವಂತದ್ದು. ಆ ಹಿಡಿದಿರುವಂತಹ ಫೋಟೋಗಳು ಕೂಡ ಸದ್ಯಕ್ಕೆ ನಮಗೆ ಸಿಕ್ಕಿರುವಂತದ್ದು. ಜೊತೆಗೆ ಆ ಫೋಟೋದ ಮೇಲೆ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಖಾರದ ಪುಡಿ ಎಷ್ಟಿದೆ, ಜೊತೆಗೆ ಆಯಿಲ್ನ ಅಡಿಗೆಗೆ ಬಳಸುವಂತ ಎಣ್ಣೆ ಇದೆ, ಆ ಎಣ್ಣೆ ಅಂಶವು ಕೂಡ ಮೇಲೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅವರು ಅಷ್ಟೊಂದು ಹಿಂಸೆಯನ್ನ ಕೊಡ್ತಾ ಇದ್ರ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇರೋದು. ಮತ್ತೊಂದು ಕಡೆ ಆಸ್ತಿಯ ವಿಚಾರಕ್ಕೋಸ್ಕರ ಕೂಡ ಮತ್ತೊಂದು ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಅವರ ಆಸ್ತಿ ಏನಿದೆ ಆಸ್ತಿಯನ್ನ ಸ್ವಂತ ತಂಗಿಗೆ ಬರೆದು ಕೊಟ್ಟಿದ್ರು, ಸ್ವಂತ ತಂಗಿಯ ಹೆಸರಲ್ಲಿ ಮಾಡಿದ್ರು, ಮಕ್ಕಳಿಗಾಗಿ ಏನೂ ಮಾಡಿರ್ಲಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಈಗ ವಿಚಾರಗಳು ಓಡಾಡ್ತಾ ಇರುವಂತದ್ದು. ಹಾಗಾಗಿ ಆ ಆಂಗಲ್ ಅಲ್ಲಿ ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಓಕೆ ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ ಎಷ್ಟು ಜಗಳ ಇತ್ತು ಒಳಗಡೆ, ಮನೆಯೊಳಗಡೆ ಎಷ್ಟೊಂದು ಕೋಪ ಇತ್ತು. ಇಲ್ಲಿ ಕೇವಲ ಪಲ್ಲವಿ ಅಂತ ಅಂದರೆ ಈಗ ಓಂ ಪ್ರಕಾಶ್ ಅವರ ಪತ್ನಿ ಮಾತ್ರ ಕೊಲೆ ಮಾಡಿಲ್ಲ, ಅವರ ಮಗಳು ಕೂಡ ತಂದೆಯನ್ನು ಚುಚ್ಚಿ ಕೊಲೆ ಮಾಡಿದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ಕೃತಿ ಆಕೆಯ ಹೆಸರು. ತಾಯಿ ಮಗಳು ಇಬ್ಬರು ಸೇರಿ ಓಂ ಪ್ರಕಾಶ್ ಅವರನ್ನು ಕೊಲೆ ಮಾಡಿದ್ದಾರೆ. 2 ಚಾಕುಗಳನ್ನು ಈಗ ಪೊಲೀಸರು ವಶಕ್ಕೆ ಪಡೆದು ಫಿಂಗರ್ ಪ್ರಿಂಟ್ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಖಾರದ ಪುಡಿ ಬಳಸಿದ್ದಾರೆ, ಆಯಿಲ್ ಕೂಡ ಬಳಸಿದ್ದಾರೆ, 2 ಚಾಕು, ಒಟ್ಟಾರೆಯಾಗಿ ಪ್ರೀ ಪ್ಲಾನ್ ನಡೆದಿದೆ. ಯಾಕೆಂತ ಹೇಳಿದರೆ ಪಲ್ಲವಿ ಒಪ್ಕೊಂಡಿರೋ ಪ್ರಕಾರ ಪ್ರತಿನಿತ್ಯವೂ ಕೂಡ ಜಗಳ ಆಗ್ತಾ ಇತ್ತು, ಮತ್ತು ನಮ್ಮನ್ನೇ ಕೊಲೆ ಮಾಡೋದಕ್ಕೆ ಬೆದರಿಸ್ತಾ ಇದ್ರು, ಪ್ರತಿನಿತ್ಯ ಹೆದರಿಸ್ತಾ ಇದ್ರು ನಮ್ಮನ್ನು ಗನ್ನಿಟ್ಟು. ಹಾಗಾಗಿನೇ ನಾವು ಈ ರೀತಿಯಾಗಿ ಮಾಡಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಪಲ್ಲವಿ ಒಪ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ.